ಹಾಯ್ ಫ್ರೆಂಡ್ಸ್, ಮಾಯಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗುವಂತಹ ಒಂದು ಇನ್ಫಾರ್ಮೇಶನ್ ಬಗ್ಗೆ ತಿಳಿಸ್ಬೇಕು ಅನ್ಕೊಂಡಿದ್ದೀನಿ. ಬನ್ನಿ ಆಂಟಿ, ಈ ಕಡೆ ಮನೆ ಇದೆ ಅಲ್ವಾ, ಅವ್ರು ಬಂದು ಹೇಳಿದ್ರು ನನಗೆ, ನೀನೇ ನೋಡ್ಕೊಂಡೋದ್ರು, ಇನ್ನೂ ಜೋಡಿಸ್ಕೊಂಡಿಲ್ವೇನಪ್ಪ ಅಂತೇಳಿ. ಇಲ್ಲ ಆಂಟಿ, ಇನ್ನೂ ಇಷ್ಟಿದೆ, ಬಟ್ಟೆ ಎಲ್ಲ ಜೋಡಿಸ್ಬೇಕು ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಮೊನ್ನೆ ಒಬ್ರು ಬಂದಿದ್ರು, ಆ ಥರ ಹಳೆ ಸೀರೆಗಳೆಲ್ಲ ತಗೋತಾರಂತೆ, ಸುಮ್ಮನೆ ಆ ಥರ ಮಾರ್ಬಿಡು, ದುಡ್ಡಾದರೂ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೆ ತುಂಬ ಹಳೆ ಸೀರೆಗಳು ಒಂದು 3 ತೆಗ್ದಿಟ್ಟಿದ್ದೀನಿ ರಚ್ಚು. ಇದರಲ್ಲಿ ಒಂದೆರಡಿದೆ. ಏನು ಮಾಡ್ತಾರೆ ಅವರು ತಗೊಂಡು? ಈಗ ತಗೊಂಡು ದುಡ್ಡು ಕೊಡ್ತಾರಂತೆ, ಅಂದರೆ ಅವ್ರು ಏನೋ ಚೆಕ್ ಮಾಡ್ತಾರೆ, ನೋಡೋಣ, ನನಗೂ ಐಡಿಯಾ ಇಲ್ಲ. ಸೊ ಕರೆಸಿದ್ದೀನಿ, ಇನ್ನೇನು ಬರ್ತಿರ್ಬೇಕು ಅವರು. ಹೌದಾ? ನಿನ್ನೇನೆ ಫೋನ್ ಮಾಡಿದ್ದೆ, ತೆಗ್ದಿಡಿ ಮೇಡಮ್, ನಾವು ಬಂದು ನೋಡ್ತೀವಿ, ಅದು ನಿಮ್ಮ ಎದುರುಗಡೆನೇ ಟೆಸ್ಟ್ ಮಾಡ್ತೀವಿ, ಆಮೇಲೆ ನಾವು ತಗೊಳ್ತೀವಿ ಅಂದರು. ಸರಿ ಅಂಥೇಳಿ ಇದು ತೆಗ್ದಿಟ್ಟಿದ್ದೀನಿ. ಸುಮ್ಮನೆ ಹಂಗೆ ಮೂಲೆಯಲ್ಲಿ ಇಡೋದಕ್ಕಿಂತ ಹಿಂಗೆ ಸೇಲ್ ಮಾಡಿಬಿಟ್ಟು ಅದರಿಂದ ನಮ್ಮ ಅಜ್ಜಿ ನೆನಪಿಗೆ ಇನ್ನೂ ಏನಾದರೂ ಬೇರೆ ತಗೊಳ್ತೀನಿ. ಫ್ರೆಂಡ್ಸ್, ಕಂಚಿ ಸೊಸೈಟಿಯವರು ಸೀರೆ ತಗೊಂಡು ಹೋಗಲಿಕ್ಕೆ ಬರ್ತಾರಲ್ವ, ಆವಾಗ ನಾನು ಕೂಡ ವಿಡಿಯೋ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೀನಿ. ಅದು ಪ್ರಾಸೆಸ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ನೀವು ಎಲ್ಲವೂ ವಿಡಿಯೋದಲ್ಲೇ ನೋಡಿಬಿಡ್ಬೋದು. ಸೊ ನಿಮಗೂ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ಮತ್ತು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 4 ಸೀರೆ ಇರೋದಲ್ವಾ ಮೇಡಮ್ ನಿಮ್ಮ ಹತ್ರ? ಹಾಂ, 4 ಸೀರೆ ಇದೆ. ಫೋನ್ ಮಾಡಿದ್ದು ಒಳ್ಳೇದಾಯ್ತು ಮೇಡಮ್, ಒಳ್ಳೆ ರೇಟಿಗೆ ತಗೊಳ್ತೀವಿ ನಾವು. ಇದನ್ನೇ ನೀವು ಬೇರೆ ಕಡೆ ಕೊಟ್ಟರೆ ನಿಮ್ಗೆ ಗೊತ್ತಿರಲ್ಲ, ಹಳೆ ಸೀರೆಗಳು ಅಂದ್ಬಿಟ್ಟು ಬೇರೆಯವ್ರು ಕೊಟ್ಬಿಡ್ತೀರಾ. ಅದನ್ನೇ ನಮ್ಮಂಥವ್ರು ಫೋನ್ ಮಾಡಿಕೊಟ್ರೆ ಒಳ್ಳೆ ಪ್ರೈಸು ಕೊಡ್ತೀವಿ ನಿಮಗೆ. ಇದು ನನಗೂ ಗೊತ್ತಿರಲಿಲ್ಲ. ನನಗೆ ಇಲ್ಲಿ ಅಕ್ಕಪಕ್ಕದವ್ರು ಹೇಳಿದ್ರು ನಿನ್ನೆ ಬಂದ್ಬಿಟ್ಟು, ಓ ನನ್ನ ಹತ್ರ ಕೆಲವು ಸೀರೆಗಳಿದೆ, ಒಂದ್ಸಲ ತೆಗೆದ್ಬಿಟ್ಟು ನಿಮ್ಮ ಹತ್ರ ತೋರಿಸಿದ್ರೆ ಗೊತ್ತಾಗತ್ತೆ ಅಂತ ಹೇಳಿ. ಎಷ್ಟೋ ಜನ ಗೊತ್ತಿಲ್ಲ ಮೇಡಮ್, ಅದನ್ನೇ ಈಗ ನಾವು ವಿಡಿಯೋ ಮಾಡಿದ್ಮೇಲೆ ಪರಿಚಯ ಆಗೈತೆ. ಈ ಸೀರೆಗಳಿಗೆ ಒಳ್ಳೆ ಪ್ರೈಸ್ ಕೊಡ್ತೀವಿ, ಒಳ್ಳೆ ರೇಟ್ಗೆ ಹೋಗುತ್ತೆ ಅಂದ್ಬಿಟ್ಟು ಈಗ ಜನಗಳಿಗೆ ಮುಡ್ತಾ ಇದೆ. ಆದ್ರಿಂದ ಹಂಗೇನೆ ನಿಮ್ಗೂ ಈಗ 1 ನಿಮಿಷ ಇರಿ. ಈಗ ಕೊಟ್ಟಿರೋ 4 ಸೀರೆ ಹಳೆ ಥರ ಇದೆ, ತುಂಬಾ ಹಳೇದಿದ್ದು. ನಮ್ಮ ಅಜ್ಜಿ ನನಗೆ ಕೊಟ್ಟಿರೋದು ಆ ಟೈಮ್ನಲ್ಲಿ. ಅದರಲ್ಲಿ ಮೇಡಮ್ ಟೆಸ್ಟ್ ಮಾಡಬೇಕು, ಕಣ್ಣೆ ಎದುರುಗಡೆ ತೋರಿಸ್ತೀನಿ. ಇಲ್ಲಿ ನೋಡಿ, ವೈಟ್ ಬಂತು, ಇದು ಒರಿಜಿನಲ್ ಸೀರೆ. ರಬ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತಾ? ಹೌದು, ಇಲ್ಲಿ ನೋಡಿ ವೈಟ್ ಬಂತು, ಇದು ನಿಮಗೆ ಒರಿಜಿನಲ್. ಒರಿಜಿನಲ್ ಸ್ಯಾರಿ ಇದು. ಇದಕ್ಕೆ ಎಷ್ಟು ಕೊಡ್ತೀರಾ ನೀವು ಅಮೌಂಟ್? ಮೇಡಮ್ ಇದಕ್ಕೆ ನಿಮಗೆ 2,500 ಗಂಟ ತಗೊಳ್ತೀವಿ ಮೇಡಮ್ ನಾವು. ಓಹ್, 2,500. 2,500 ಗಂಟ ತಗೊಳ್ತೀವಿ ನಾವು. ಓಕೆ, ಹಾಗಾದ್ರೆ ಇದು ಸ್ವಲ್ಪ ದೊಡ್ಡ ಬಾರ್ಡರ್ ಇದೆ, ಇದಕ್ಕೇನು 10,000 ಬರ್ಬೋದು. ಕೊಡಿ ಮೇಡಮ್, ಚೆಕ್ ಮಾಡೋದ ಕೊಡಿ ಮೇಡಮ್. ನಿಮ್ಮ ಮುಂದೆನೇ ತೋರಿಸ್ತೀನಿ ನೋಡಿ ಮೇಡಮ್. ಅದೇನದು ಕಲರ್ ಚೇಂಜ್ ಆಯ್ತಲ್ಲ? ಇಲ್ಲಿ ನೋಡಿ, ಇದು ನಿಮಗೆ ಕಾಪರ್ ಕಲರ್ ಬಂತು. ಕಾಪರ್ ಕಲರ್ ಅಂದರೆ ಇದು ಡೂಪ್ಲಿಕೇಟ್ ಅಂತ, ಪ್ಲಾಸ್ಟಿಕ್ ಇದು, ಇದನ್ನು ನಾವು ತಗೊಳ್ಳಲ್ಲ. ಓ, ಇದು ಡೂಪ್ಲಿಕೇಟಾ? ಬಟ್ ಹಳೆ ಸೀರೆ ಅಲ್ವಾ ಇದು? ಹಳೆ ಸೀರೆನೇ ಮೇಡಮ್. ಹಳೆ ಸೀರೆಯಲ್ಲಿ ನಿಮಗೆ ಒರಿಜಿನಲ್ ಬಂದು ವೈಟ್ ಕಲರ್ ಇಲ್ಲಿ ತೋರಿಸಿದ್ನಲ್ಲ, ಇದು ಈ ಥರದ್ದು ಮಾತ್ರ ನಾವು ತಗೊಳ್ಳೋದು. ಈ ಥರದ್ದು ಬಂದರೆ, ಈ ಕಲರ್ ಬಂದರೆ ನಾವು ತಗೊಳ್ಳೋದಿಲ್ಲ. ಇದು ನಿಮಗೆ ಪ್ಲಾಸ್ಟಿಕ್ ಬರುತ್ತೆ, ಇದನ್ನು ನಾವು ತಗೊಳ್ಳೋದಿಲ್ಲ. ನಾನು ಸ್ವಲ್ಪ ದೊಡ್ಡ ಬಾರ್ಡರ್ ಇದೆಲ್ಲ, ಒಂದು 10,000 ಬರುತ್ತೆ ಅಂದ್ಕೊಂಡೆ. ಇಲ್ಲ ಮೇಡಮ್. ಓಕೆ, ಇದಕ್ಕೆ ಟೆಸ್ಟ್ ಮಾಡಿ. ಓಕೆ, ಇದು ನೋಡ್ತಾನೆ ಹೇಳ್ಬೋದು ಒರಿಜಿನಲ್ ಅಂದ್ಬಿಟ್ಟು. ಹೌದಾ ಮೇಡಮ್, ಒಂದ್ಸರಿ ಟೆಸ್ಟ್ ಮಾಡ್ಬಿಡೋಣ. ಸೊ ಈ ಥರ ನಮ್ಮ ಎದುರಿಗೆ ಟೆಸ್ಟ್ ಮಾಡ್ತಿರಲ್ಲ, ನಮಗೂ ಒಂದು ನಂಬಿಕೆ ಬಂದ್ಬಿಡುತ್ತೆ. ಹೌದು ಮೇಡಮ್, ನೀವು ಟೆಸ್ಟ್ ಮಾಡ್ಬೋದು ಮೇಡಮ್. ಕಪ್ಪಡ ಕಲ್, ಹೌದು, ಕಪ್ಪಡ ಕಲ್ಲಲ್ಲಿ ಹಿಂಗೆ ಉಜ್ಜಿದ್ರೆ ನೋಡಿ ವೈಟ್ ಬಂತು. ವೈಟ್ ಬಂದು ಇದು ಒರಿಜಿನಲೇ. ಇದು ನಿಮಗೆ 3,000 ಗಂಟ ತಗೊಳ್ತೀವಿ ಮೇಡಮ್. ಇದು ಬಾರ್ಡರ್ ದೊಡ್ಡದಾಗಿದೆ, ಇದೊಂದು 3,000 ಗಂಟ ತಗೊಳ್ತೀವಿ ಮೇಡಮ್. ಮೇಡಮ್ ನಿಮಗೆ ಈ 3 ಸೀರೆಯಿಂದ ನಾವು 8,000 ಕೊಡ್ತೀವಿ ಮೇಡಮ್. 8,000? ಹೌದು. ನಮ್ಮ ಅಜ್ಜಿ ಹಳೆ ಸೀರೆಗಳಿಂದ 8,000. ಅದನ್ನೇ ಮೇಡಮ್, ಈಗ ಹಳೆ ಸೀರೆಗಳು ಅಂದ್ಬಿಟ್ಟು ಎಷ್ಟೋ ಜನ ಬಿಸಾಕೋದು. ಹೌದು, ನಾನೇ ಕೊಟ್ಬಿಡ್ಬೇಕು ಅಂತ ಅನ್ಕೊಂಡೆ, ಬಟ್ ಬಂದವರು ತಗೊಳ್ಳಲ್ಲ. ಇವೆಲ್ಲ ಒಳ್ಳೆ ಪ್ರೈಸ್ ಗೊತ್ತಿದೆ ಮೇಡಮ್, ಯಾವುದೇ ಕಾರಣಕ್ಕೂ ಈಚೆ ಬಿಸಾಕೋದು ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. 8,000 ಬರುತ್ತೆ ಅನ್ಕೊಂಡಿರ್ಲಿಲ್ಲ, ಬಟ್ ಈ ಸೀರೆ ಹೋಗತ್ತೆ ಅನ್ಕೊಂಡೆ, ಬಟ್ ನೀವು ಟೆಸ್ಟ್ ಇಲ್ಲ ಮೇಡಮ್, ಇದು ಪ್ಲಾಸ್ಟಿಕ್. ಇದೇ ಥರ ಯಾವುದೇ ಸೀರೆ ಇದ್ರೂ ಒಂದು ಫೋನ್ ಮಾಡಿ ಮೇಡಮ್, ಮನೆಗೆ ಬರ್ತೀವಿ, ಮನೆಗೆ ಬಂದು ಸ್ಯಾರಿ ಚೆಕ್ ಮಾಡ್ತೀವಿ, ಚೆಕ್ ಮಾಡಿಬಿಟ್ಟು ನಿಮಗೆ ಒಳ್ಳೆ ರೇಟಿಗೆ ಕೊಡ್ತೀವಿ. ಸೊ ನನ್ನ ವ್ಯೂವರ್ಸ್ಗೂ ಕೂಡ ಹೆಲ್ಪ್ ಆಗಿದೆ ಅನ್ಕೊಳ್ತೀನಿ. ಅಂದ್ರೆ ನೀವು ಮೈಸೂರವ್ರೇನಾ? ಹೌದು ಮೇಡಮ್, ಮೈಸೂರವ್ರೆ. ಆಲ್ ಓವರ್ ಕರ್ನಾಟಕ ನಮ್ಮ ಏಜೆನ್ಸಿ ಇದ್ದಾರೆ. ನೀವು ಜಸ್ಟ್ ಒಂದು ಫೋನ್ ಮಾಡಿದ್ರೆ ಸಾಕು, ಮನೆಗೆ ಬರ್ತೀವಿ, ಮನೆಗೆ ಬಂದು ಸೀರೆ ನೋಡ್ತೀವಿ, ಏನೈತೆ ಪ್ರೈಸು ಕೋಟ್ ಮಾಡ್ಬಿಟ್ಟು ನಿಮಗೆ ಕ್ಯಾಶ್ ಕೊಟ್ಬಿಟ್ಟು ನಾವು ಸೀರೆ ತೊಗೊಂಡು ಹೋಗ್ತೀವಿ. ಸೊ ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ನನ್ನ ವ್ಯೂವರ್ಸ್ಗೂ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಯಾಕೆಂದರೆ ತುಂಬ ಜನರು ಅವ್ರದ್ದು ಹಳೆ ಸೀರೆಗಳಿರುತ್ತೆ, ಯಾರ್ಯಾರಿಗೂ ಕೊಟ್ಬಿಡ್ತಾರೆ, ಸುಮ್ಮನೆ ಮೂಲೆಯಲ್ಲಿ ಇಟ್ಟು ವೇಸ್ಟ್ ಮಾಡಿಬಿಡ್ತಾರೆ. ಸೊ ಈ ಥರ ನಿಮಗೆ ಕೊಡೋದ್ರಿಂದ ಹಣ ಬರುತ್ತೆ, ಅದರಿಂದ ಏನಾದರೂ ತೊಗೋಬಹುದು ಅವರು. ಸೊ ಫ್ರೆಂಡ್ಸ್, ನಿಮ್ಮ ಹತ್ರನೂ ಈ ಥರ ಹಳೆ ಸೀರೆಗಳಿತ್ತು ಅಂದರೆ ನೀವು ಈ ಥರ ನೋಡಿ, ಕಲ್ ಕೊಡ್ತೀರಾ ಒಂದ್ಸಲ ಟೆಸ್ಟ್ ಮಾಡ್ತೀನಿ. ನಾನು ಏನು ಅನ್ಕೊಂಡೆ, ಇದಕ್ಕೆ ಒಂದು 10,000 ಬರುತ್ತೆ ಅನ್ಕೊಂಡೆ. ನಂತರ ತುಂಬ ಜನರು ಅನ್ಕೊಂಡಿರ್ತಾರೆ, ಗೊತ್ತಿರೋದಿಲ್ಲಲ್ಲ. ಸೊ ಈ ಥರ ಕಾಪರ್ ಕಲರ್ ಬಂದರೆ ಅವರು ತಗೊಳ್ಳಲ್ವಂತೆ.
ಮನೇಲೇ ಟೆಸ್ಟ್ ಮಾಡ್ಬೋದು ಈ ಥರ ಕಲ್ಲಿದ್ರೆ ಅಂತ ಹೇಳಿದ್ರು ಅವರು. ನನಗೂ ಈಗಲೇ ಗೊತ್ತಾಗಿದ್ದು ಆ ಥರ ಕಲ್ಲಿಂದ ಟೆಸ್ಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಈ 3 ಸೀರೆಗಳನ್ನ ನಾನು ಕೊಟ್ಬಿಟ್ಟು ಅಮೌಂಟ್ನ ತೊಗೊಂಡಿದ್ದೀನಿ. ಸೊ ನಿಮ್ಮ ಹತ್ರನೂ ಈ ಥರ ಹಳೆ ಸೀರೆಗಳಿತ್ತು ಅದನ್ನು ವೇಸ್ಟ್ ಆಗ್ತಾ ಇದೆ ಅಂದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರ ಹೆಸರು ಕಂಚಿ ಸೊಸೈಟಿ ಅಂತ. ಅವರ ಡೀಟೇಲ್ಸು ಮತ್ತು ನಂಬರು ಎಲ್ಲ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಇನ್ನೊಂದು ಆಪ್ಷನ್ ಏನು ಗೊತ್ತಾ, ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ವ, ಆ ನಂಬರ್ಗೆ ನೀವು ನಿಮ್ಮ ಹತ್ರ ಇರುವಂತಹ ಹಳೆ ಸೀರೆನ ಅದನ್ನು ಕ್ಲಿಯರಾಗಿ ಫೋಟೋ ಕಳಿಸಿದ್ರೆ ನೀವು ಅವರು ಅಲ್ಲೇ ಟೆಸ್ಟ್ ಮಾಡಿಬಿಟ್ಟು ಅಂದರೆ ಅದು ನೋಡಿಬಿಟ್ಟು ಹೇಳ್ತಾರಂತೆ ಪ್ಯೂರೋ ಹೌದೋ ಅಲ್ವಾ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಅದು ಎಷ್ಟು ರೇಟ್ಗೆ ಹೋಗುತ್ತೆ ಆ ಪ್ರೈಸ್ ಕೂಡ ಕೊಟ್ಬಿಡ್ತಾರಂತೆ. ನೀವು ಆಮೇಲೆ ಪ್ರೈಸ್ ಕನ್ಫರ್ಮ್ ಆದಮೇಲೆ ನೀವು ಬೇಕಿದ್ರೆ ತಂದು ಕೊಡ್ಬೋದು ಅವರಿಗೆ. ಇಲ್ಲಾಂದರೆ ಕಾಲ್ ಮಾಡಿದ್ರೆ ಅವರು ಈ ಥರ ಮನೆಗೆ ಬಂದುಬಿಟ್ಟು ಟೆಸ್ಟ್ ಮಾಡಿ ಅದು ಪ್ಯೂರ್ ಆಗಿದ್ದರೆ ನಿಮಗೆ ಹಣ ಕೊಟ್ಟು ಸೀರೆಗಳನ್ನ ತಗೊಂಡು ಹೋಗ್ತಾರೆ. ಫ್ರೆಂಡ್ಸ್, ನಿಜವಾಗ್ಲೂ ಹಳೆ ಸೀರೆಗಳನ್ನ ಕೊಟ್ಟು ಇಷ್ಟೊಂದು ಹಣ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಫಸ್ಟ್ ಟೈಮ್ ನಾನು ಅಮೌಂಟ್ ತೊಗೊಂಡಿರೋದು ಹಳೆ ಸೀರೆಗಳು ಕೊಟ್ಟು. ಬಟ್ ಅದರಲ್ಲಿ ಇದು 1 ಸೀರೆ ಮಾತ್ರ ಅವ್ರು ತೊಗೊಂಡಿಲ್ಲ. ಸೊ ಇದು ಪ್ಯೂರ್ ಅಲ್ಲ ಅಂತ ಹೇಳಿ ವಾಪಸ್ ನನಗೆ ಕೊಟ್ಟೋಗಿದ್ದಾರೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ, ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.